ನಮಸ್ತೆ. ನಾನು ಇವರೆಲ್ಲರಗಳ ಮಟ್ಟದಲ್ಲಿ ನನಗೆ ಅಷ್ಟೊಂದು ತಿಳುವಳಿಕೆ ಜ್ಞಾನ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಆಸಕ್ತಿ ಇರೋದ್ರಿಂದ ಬಂದಿದ್ದೀನಿ. ಹಾಗಾಗಿ ಆಮೇಲೆ ಪುಸ್ತಕಗಳನ್ನು ಸಹ ತುಂಬ ಓದ್ತಿದ್ದೆ ನಾನು. ಆ ಒಂದು ಪುಸ್ತಕ ಓದ್ತಿರೋ ಆಸಕ್ತಿಗೂ ಇಲ್ಲಿ ನೀವು ಮಾಡ್ತಾ ಇರೋ ಒಂದು ಪುಸ್ತಕ ಸಂಭ್ರಮಕ್ಕೂ ಒಂದು ಹೊಂದಾಣಿಕೆ ಇದೆ. ನನಗೂ ಕೂಡ ಒಂದು ಭಾಗವಹಿಸೋಕ್ಕೆ ಒಳ್ಳೆಯ ಸಂದರ್ಭ ಅಂತ ಇಷ್ಟಪಟ್ಟು ಬಂದೆ. ಆಮೇಲೆ ನಾನು ಹೇಳ್ದಂಗೆ ತುಂಬ ಪುಸ್ತಕಗಳನ್ನು ಓದ್ತಾ ಇದ್ದೆ. ಇವರು ಹೇಳ್ದಂಗೆ ಸುಧಾ ತರಂಗ, ಆವಾಗ ತುಂಬ ಒಳ್ಳೊಳ್ಳೆ ವಿಚಾರಗಳು ನಮ್ಗೆ ಅದರಿಂದ ತಿಳಿತಾ ಇದ್ವು. ನಾನು ಮೂಕಜ್ಜಿ ಕನಸನ್ನು ಓದಿದೆ. ನಾನು ಓದಾದ್ಮೇಲೆ ರೇಡಿಯೋದಲ್ಲಿ ಅನೌನ್ಸ್ ಬಂತು, ಅವರಿಗೆ ಆ ಒಂದು ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ ಒಂದು ವಿಷಯ ಗೊತ್ತಾಯಿತು. ಬಟ್ ನಾನು ಓದುವಾಗ ಅನಿಸಿದ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಈ ಪುಸ್ತಕ ಓದ್ತಾ ಇರುವಾಗ ಎಲ್ಲೋ ಒಂದು ಕಡೆ ನಾವೇ ಅಲ್ಲಿ ನಾವೇ ಅವರಾಗಿರೋಂಥ ಅನುಭವ ಬರೋ ರೀತಿಯಲ್ಲಿ ಬರೆದಿದ್ದಾರೆ. ಇನ್ನೊಂದು ಅಂದರೆ, ಆಗಿನ ಕಾಲದ ಒಂದು ವಯಸ್ಸಾದವರಲ್ಲಿ ಎಷ್ಟು ಜ್ಞಾನ ಇತ್ತು ಅನ್ನೋದನ್ನ ಈ ಕಥೆಗಳ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಕಾರಂತರು. ಎಷ್ಟು ಸಹಜವಾಗಿ ಒಂದು ಸರಳವಾಗಿ ಆ ಅಜ್ಜಿ ಮಾತಾಡ್ತಿತ್ತು ಅಂದರೆ, ಪ್ರತಿಯೊಂದು ಮಾತಿನಲ್ಲೂ ಎಷ್ಟು ಸತ್ಯಾಂಶ ಇತ್ತು. ಆ ಸತ್ಯಾಂಶದ ಭಾಗ ಹೊರಗಡೆ ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಬಟ್ ಈ ಮೊಮ್ಮಗನಿಗೆ ಅದರದೊಂದು ಸ್ವಲ್ಪ ಅರಿವಾಗಿದ್ದರಿಂದ ಅವನು ಕೂಡ ಅಜ್ಜಿ ಮಾತನ್ನ ಕೇಳಿಸ್ಕೊಳ್ತಾ ಆ ಕಥೆಯಲ್ಲಿ ಮುಂದುವರಿತಾ ಹೋಗುತ್ತೆ. ಆ ಒಂದು ಸನ್ನಿವೇಶಗಳು, ಆ ಒಂದು ವಿಚಾರಗಳು ನೋಡಿದಾಗ ಒಂಥರ ತುಂಬ ಮನಸ್ಸಿಗೆ ಒಂದು ಆನಂದ ಅನಿಸುತ್ತೆ. ಆಮೇಲೆ ಒಂದು ಅನುಭವ ಆಗುತ್ತೆ. ಆನಂದಕ್ಕಿಂತ ಒಂದು ಅನುಭವ ಆಗುತ್ತೆ. ಆ ಅನುಭವನೇ ನನಗೆ ತುಂಬ ಇಷ್ಟ ಆಗಿದ್ದು ಈ ಪುಸ್ತಕ. ಎಲ್ಲಿ ನಡೆದಿದ್ದ ರೀತಿ, ಕಥೆಗಳಲ್ಲಿ ಬರೋ ಒಂದು ಸಂದರ್ಭಗಳು ಎಲ್ಲದೂ ಆ ಅಜ್ಜಿ ಹೇಳ್ತಾ ಹೋಗುತ್ತೆ. ಅಂದರೆ ಒಂದು ಈಗ ಚಿತ್ರ ಮೂಡಿ ಬರಬೇಕು, ಆ ಒಂದು ಅರ್ಥದಲ್ಲಿ ಅಜ್ಜಿ ಹೇಳ್ತಾ ಹೋಗ್ತಾರೆ. ಅದೆಲ್ಲವೂ ಸತ್ಯವಾಗಿರುತ್ತೆ. ಆಮೇಲೆ ಅಜ್ಜಿಗಿದ್ದಿದ್ದು ಜ್ಞಾನ, ಆಗಿನ ಕಾಲದಲ್ಲೆಲ್ಲ ವಿದ್ಯೆ ಬುದ್ಧಿ ಅನ್ನೋದು ಯಾವುದೂ ಇಲ್ಲದ್ರೂ ಜ್ಞಾನ ತುಂಬ ಇರ್ತಾ ಇತ್ತು. ಹಂಗಾಗಿ ನಮಗೆ ನಮ್ಮ ಕೆಲವರೆಲ್ಲ ಹೇಳ್ತಿದ್ರು, ವಿದ್ಯೆಗಿಂತ ಬುದ್ಧಿ ಮೇಲು ಅಂತ. ವಿದ್ಯೆ ಪುಸ್ತಕದಲ್ಲಿ ಓದಿ ತಿಳ್ಕೊಳ್ಳೋದಕ್ಕಿಂತ ನಮಗೆ ಜ್ಞಾನ ಅನ್ನೋದಕ್ಕೂ ವಿದ್ಯೆಗೂ ತುಂಬ ವ್ಯತ್ಯಾಸ ಇದೆ ಅನ್ನೋದು ಅನುಭವದಿಂದ ಗೊತ್ತಾಗುತ್ತೆ. ಆ ಒಂದು ಜ್ಞಾನ ಹಿರಿಯರಲ್ಲಿ ಇರ್ತಿತ್ತು. ಈ ಹಿರಿಯರಿಂದ ನಾವು ತುಂಬಾನೇ ಒಂದು ಸಂದೇಶಗಳನ್ನು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಬರ್ತಾ ಇರ್ತಿದ್ವು. ಅವುಗಳನ್ನು ನಾವು ತಗೊಳ್ಳೋ ರೀತಿ ಅಥವಾ ನಾವು ತಗೊಳ್ಳೋವಂಥ ಒಂದು ತಾಳ್ಮೆ, ಅರಿವು ಇವುಗಳಿದ್ದಾಗ ನಮಗೆ ಅವಳ ಒಂದು ಬೆಲೆ ಅರ್ಥ ಆಗ್ತಾ ಇತ್ತು. ಆ ಒಂದು ವಿಷಯ ಈ ಮೂಕಜ್ಜಿ ಕನಸಲ್ಲಿ ಬರುತ್ತೆ. ಆಮೇಲೆ ಆ ಮೂಕಜ್ಜಿ ಹೇಳುವಾಗ ಒಬ್ಳು ಒಂದು ಸಂದರ್ಭನ ವಿವರಿಸ್ತಾಳೆ. ಅದನ್ನೊಂದನ್ನು ಹೇಳ್ತೀವಿ. ಏನಂದ್ರೆ, ಮನುಷ್ಯನಲ್ಲಿ ಅಹಂಕಾರ ಇರಬಾರ್ದು ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಯಾರೋ ಇದರಲ್ಲಿ ಬರ್ತಾನೆ. ನನಗೆ ಅಷ್ಟೊಂದು ಇದಿಲ್ಲ, ತುಂಬ ದಿವಸಗಳ ಹಿಂದೆ ಓದಿದ್ದು. ಆ ವ್ಯಕ್ತಿ ಬಂದು ತುಂಬ ವಿಜೃಂಭಣೆಯಿಂದ ಊರಲ್ಲಿ ದುರ್ಗಾದೇವಿದು ಸಮಾರಂಭನೇನು ಮಾಡ್ತಾನೆ. ಆವಾಗ ತುಂಬ ಅಹಂಕಾರ ಇರುತ್ತೆ ಅವನಿಗೆ, ನಾನು ಮಾಡ್ತಾ ಇದ್ದೀನಿ, ಇದೆಲ್ಲ ನನ್ನದು ಅಂತ. ಆವಾಗ ಅಜ್ಜಿ ಹೇಳ್ತಾಳೆ, ಏನು ಮಾಡ್ತಾನೆ ಇವನು, ಒಂದು ಮಳೆ ಸಾಕು ಇವನ್ನೆಲ್ಲ ಕೊಚ್ಕೊಂಡು ಹೋಗೋಕ್ಕೆ ಅನ್ನೋ ಅರ್ಥ ಬರದಲ್ಲಿ ಹೇಳ್ತಾಳೆ. ಅದು ಅಂದಂಗೆನೆ ಅವನ್ನೆಲ್ಲ ಸಮಾರಂಭ ವಿಜೃಂಭಣೆಯಿಂದ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಮಳೆ ಬಂದ್ಬಿಟ್ಟು ಎಲ್ಲದೂ ಅವ್ಯವಸ್ಥೆ ಆಗೋಗ್ಬಿಡುತ್ತೆ. ಅವಾಗ ಅವನಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹಾಗೆ ಮನುಷ್ಯ ಒಂಥರ ಏನೇ ಮಾಡಿದ್ರು ಕೂಡ ಅವನು ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬರಬಾರ್ದು ಅನ್ನೋದನ್ನ ಮೆಸೇಜ್ನ ಈ ಅಜ್ಜಿ ಇದರಲ್ಲಿ ಕೊಡ್ತಾಳೆ. ಇದೇ ಥರ ಸುಮಾರು ಹೇಳ್ತಾ ಹೋಗ್ತಾಳೆ. ಬಟ್ ನಾನು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮೂಕಜ್ಜಿ ಆಗಿ ಅವಳಿಗೆ ಅಷ್ಟು ಓದ್ದವಳು ಅಲ್ಲ. ಬಟ್ ಆದರೆ ಅವಳು ಇಮ್ಯಾಜಿನೇಷನ್ನಿಂದ ಎಲ್ಲನೂ ಮಾಡ್ತಾರೆ. ಅಂಥವ್ರು ಇದ್ದಾರೆ.
ಆಮೇಲೆ ನಮ್ಮ ಅಜ್ಜಿನೂ ಹಾಗೆ ಇದ್ರು, ನನ್ಗೆ ಅದೇ ನೆನಪಾಯ್ತು. ನಮ್ಮ ಅಮ್ಮನ ಅಮ್ಮನೂ ಅಷ್ಟೇ ಅದೇ ತರ ಇದ್ರು, ನನ್ಗೆ ಅದೇ ಜ್ಞಾಪಕ ಬರುತ್ತೆ. ಅವರಲ್ಲಿ ಎಷ್ಟೊಂದು ಜ್ಞಾನ ಇತ್ತು ಅಂದ್ರೆ, ಈಗ ಎಷ್ಟು ವಿದ್ಯೆ ತಿಳಿದವರಾಗ್ಲಿ, ಒಂದು ವೈದ್ಯರಾಗ್ಲಿ, ಅವ್ರೆಲ್ಲರಿಗಿಂತ ಹೆಚ್ಚಿನ ಜ್ಞಾನ ಇರ್ತಿತ್ತು. ನಾವು ಅವ್ರೇನ್ ಹೇಳ್ತಾರೆ ಅವ್ರಿಗೇನ್ ಗೊತ್ತು ಅಂತ ಅಲಕ್ಷ್ಯ ಮಾಡೋದಕ್ಕಿಂತ ಹಿರಿಯರ ಮಾತಲ್ಲಿ ಗೌರವ ಕೊಡೋದು, ಆಮೇಲೆ ಅವರ ಒಂದು ಅನುಭವ ನಂಬಿಕೆಗಳನ್ನ ನಾವು ಅನುಸರಿಸಿದ್ರೆ ನಮಗೆ ಈಗಿನ ಕಾಲದಲ್ಲಿ ಎಷ್ಟೊಂದು ಸಮಸ್ಯೆಗಳು ಸುಲಭವಾಗಿ ಪರಿಹಾರ ಆಗ್ತವೆ ಅಂತ ನನ್ನ ಅನುಭವ ಹೇಳ್ತೀನಿ. ಈಗ